ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇರಾನಿನ ಮಾಜಿ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನಿ ಅವರ ಅಂತ್ಯ ಸಂಸ್ಕಾರ ಸದ್ಯ ಇಡೀ ಜಗತ್ತಿನಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಯಾಕಂದರೆ ಇಸ್ಲಾಂ ಧರ್ಮದ ಸಂಪ್ರದಾಯದ ಪ್ರಕಾರ ಯಾರೇ ತೀರ್ಕೊಂಡ್ರೂ ತಕ್ಷಣ ಅಂತ್ಯ ಸಂಸ್ಕಾರ ಮಾಡಬೇಕು. ಆದರೆ ಆಯತುಲ್ಲಾ ಅಲಿ ಖಾಮಿನಿ ನಿಧನರಾಗಿ ಬರೋಬ್ಬರಿ 4 ತಿಂಗಳಿಗಿಂತ ಹೆಚ್ಚು ದಿನಗಳ ನಂತರ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಭೀಕರ ಯುದ್ಧದ ಮಧ್ಯೆ ಅವರ ಶವವನ್ನು ಬರೋಬ್ಬರಿ 131 ದಿನಗಳ ಕಾಲ ಹೇಗೆ ಕಾಪಾಡಲಾಯಿತು? ಇಷ್ಟೊಂದು ತಡವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾ ಇರೋದಕ್ಕೆ ಅಸಲಿ ಕಾರಣಗಳೇನು? ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಫೆಬ್ರವರಿ 28ನೇ ತಾರೀಕು ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರೋ ಅಲಿ ಖಾಮಿನಿ ಅವರ ಕಾಂಪೌಂಡ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಿದ್ವು. ಈ ಕೋಆರ್ಡಿನೇಟೆಡ್ ಏರ್ ಸ್ಟ್ರೈಕ್ನಲ್ಲಿ 86 ವರ್ಷದ ಅಲಿ ಖಾಮಿನಿಯವರು ಕೊಲ್ಲಲ್ಪಟ್ಟರು. ಆದರೆ ಇರಾನ್ನಲ್ಲಿ ಅತ್ಯಂತ ಪವರ್ಫುಲ್ ಆಗಿದ್ದ ಈ ನಾಯಕನ ಅಂತ್ಯ ಸಂಸ್ಕಾರದ ಮೆರವಣಿಗೆ ಶುರುವಾಗಿದ್ದು ಮಾತ್ರ ಜುಲೈ ತಿಂಗಳಲ್ಲಿ, ಅಂದರೆ ಸುಮಾರು 131 ದಿನಗಳ ನಂತರ. ಸಾಮಾನ್ಯವಾಗಿ ಇಸ್ಲಾಂ ಧರ್ಮದ ಸಂಪ್ರದಾಯದಲ್ಲಿ ಮೃತದೇಹವನ್ನು 24 ಗಂಟೆಗಳೊಳಗೆ ಮಣ್ಣು ಮಾಡಬೇಕು ಅಂತ ಇದೆ. ಆದರೆ ಖಾಮಿನಿ ತೀರ್ಕೊಂಡ ತಕ್ಷಣ ಇರಾನ್ಗೆ ಅದು ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಪ್ರಮುಖ ಕಾರಣಗಳೇನಂತಂದರೆ, ಮರಣ ಹೊಂದಿದ ತಕ್ಷಣ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ಸತತ ಮಿಸೈಲ್ ದಾಳಿ ಮತ್ತು ಏರ್ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ವು. ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಭದ್ರತೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಆಯತುಲ್ಲಾ ಅಲಿ ಖಾಮಿನಿ ಅವರ ಅಂತ್ಯ ಸಂಸ್ಕಾರಕ್ಕೆ ಲಕ್ಷಾಂತರ ಕೋಟ್ಯಾಂತರ ಜನ ಸೇರೋದು ಗ್ಯಾರಂಟಿ ಇತ್ತು. ಇಂತಹ ಯುದ್ಧದ ಪರಿಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಜನಸಂಧಿಯನ್ನು ನಿಭಾಯಿಸೋದು ಮತ್ತು ಅವರ ಪ್ರಾಣಗಳನ್ನು ರಕ್ಷಣೆ ಮಾಡೋದು ಇರಾನ್ ಸರ್ಕಾರಕ್ಕೆ ಅತಿ ದೊಡ್ಡ ರಿಸ್ಕ್ ಆಗಿ ಕಂಡಿತ್ತು. ಈ ಅಂತ್ಯ ಸಂಸ್ಕಾರಕ್ಕೆ ಬೇರೆ ಬೇರೆ ದೇಶಗಳ ದೊಡ್ಡ ದೊಡ್ಡ ನಾಯಕರು ಬರೋರಿದ್ರು. ಸಕ್ರಿಯ ಯುದ್ಧ ನಡೀತಾ ಇರುವಾಗ ಅವರಿಗೆ ರಕ್ಷಣೆ ಕೊಡೋದು ಇರಾನ್ಗೆ ಅಸಾಧ್ಯ ಆಗಿತ್ತು. ಹೀಗೆ ತಿಂಗಳುಗಳೇ ಕಳೆದೋದ್ವು. ಕೊನೆಗೆ ಇರಾನ್ ಮತ್ತು ಅಮೆರಿಕ ಮಧ್ಯೆ ಮಾತುಕತೆ ನಡೆದು ಜೂನ್ 2026ರಲ್ಲಿ ಒಂದು ತಾತ್ಕಾಲಿಕ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದಿಂದಾಗಿ ಯುದ್ಧದ ತೀವ್ರತೆ ಕೊಂಚ ಕಡಿಮೆ ಆಯಿತು. ಯಾವಾಗ ಪರಿಸ್ಥಿತಿ ಸ್ವಲ್ಪ ತಣ್ಣಗಾಯಿತೋ ಆಗ ಇರಾನ್ ಸರ್ಕಾರಕ್ಕೆ ಆಯತುಲ್ಲಾ ಅಲಿ ಖಾಮಿನಿ ಅವರ ಭವ್ಯ ಅಂತ್ಯ ಸಂಸ್ಕಾರವನ್ನು ಪ್ಲಾನ್ ಮಾಡೋದಕ್ಕೆ ಮೊದಲ ಬಾರಿಗೆ ಒಂದು ಅವಕಾಶ ಸಿಕ್ಕಂಗಾಯಿತು. ಈ ಗ್ಯಾಪ್ನಲ್ಲಿ ಅಧಿಕಾರಿಗಳು ಸೆಕ್ಯೂರಿಟಿ, ಜನಸಂದಣಿ ನಿಯಂತ್ರಣ ಮತ್ತು ವಿದೇಶಿ ನಾಯಕರ ಆಗಮನದ ಬಗ್ಗೆ ಪ್ಲಾನನ್ನು ಮಾಡಿಕೊಂಡ್ರು. ಕದನ ವಿರಾಮ ಏನೋ ಜಾರಿಗೆ ಬಂತು. ಆದರೆ ಇರಾನ್ ಅಧಿಕಾರಿಗಳ ಮನಸ್ಸಲ್ಲಿದ್ದ ಭಯ ಮಾತ್ರ ಕಮ್ಮಿ ಆಗಲಿಲ್ಲ. ಇಸ್ರೇಲ್ ಮತ್ತು ಅಮೆರಿಕದ ಬೇಹುಗಾರಿಕೆ ಮತ್ತು ಟಾರ್ಗೆಟೆಡ್ ಅಟ್ಯಾಕ್ ಭೀತಿ ಇದ್ದೇ ಇತ್ತು. ಈ ಸೆಕ್ಯೂರಿಟಿ ಭಯ ಎಷ್ಟಿತ್ತಪ್ಪ ಅಂತಂದರೆ, ಇರಾನಿನ ಹೊಸ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿರೋ ಆಯತುಲ್ಲಾ ಅಲಿ ಖಾಮಿನಿ ಅವರ ಮಗ ಮೊಜ್ತಬಾ ಖಾಮೈನಿ ಸ್ವತಃ ತನ್ನ ತಂದೆಯ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳಲ್ಲೇ ಭಾಗವಹಿಸ್ತಾ ಇಲ್ಲ. ತನ್ನ ಮೇಲೂ ದಾಳಿ ನಡೀಬಹುದು ಅನ್ನೋ ಭೀತಿಯಿಂದ ಅವರು ಈ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಇಷ್ಟೇ ಅಲ್ಲ, ಇರಾನ್ ಸರ್ಕಾರಕ್ಕೆ ಹಳೆಯ ಕೈ ನೆನಪುಗಳು ಕಾಡ್ತಾ ಇದ್ವು. ಈ ಮೊದಲು ಇರಾನ್ನಲ್ಲಿ ದೊಡ್ಡ ನಾಯಕರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಕಾಲ್ತುಳಿತ ನಡೆದು ಭೀಕರ ದುರಂತಗಳಾಗಿದ್ವು. 1989ರಲ್ಲಿ ರುಹುಲ್ಲಾ ಖೊಮೈನಿ ಅವರ ಅಂತ್ಯ ಸಂಸ್ಕಾರದ ವೇಳೆ ಭಾರಿ ಗೊಂದಲ ನಿರ್ಮಾಣ ಆಗಿತ್ತು. ಹಾಗೆ 2020ರಲ್ಲಿ ಜನರಲ್ ಕಾಸಿಂ ಸುಲೈಮಾನಿ ಅವರ ಅಂತ್ಯ ಸಂಸ್ಕಾರದ ವೇಳೆನೂ ಜನಸಂದಣಿ ನಿಯಂತ್ರಣ ತಪ್ಪಿ ಕಾಲ್ತುಳಿತಕ್ಕೆ ಸಿಲುಕಿ ಹಲವು ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಈ ಬಾರಿ ಕೋಟ್ಯಾಂತರ ಜನ ಬರೋ ನಿರೀಕ್ಷೆ ಇದ್ದಿದ್ದರಿಂದ ಅಂಥದ್ದೇನೋ ಆಗಬಾರ್ದು ಅಂತ ಇರಾನ್ ಅಧಿಕಾರಿಗಳು ತಿಂಗಳುಗಟ್ಟಲೆ ಕೂತು ಪಕ್ಕಾ ಸೆಕ್ಯೂರಿಟಿ ಪ್ಲಾನನ್ನು ರೆಡಿ ಮಾಡಿದರು. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು, ಇಷ್ಟೊಂದು ದಿನ ಶವ ಕೆಡದಂತೆ ಹೆಂಗಿಟ್ರು ಅಂತ. ಇಸ್ಲಾಂ ಧರ್ಮದ ನಿಯಮಗಳ ಪ್ರಕಾರ ಶವಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಬಳಸಿ ಎಂಬಾಬಿಂಗ್ ಮಾಡುವಂತಿಲ್ಲ. ಇದು ಸಂಪೂರ್ಣ ನಿಷೇಧ. ಹಾಗಾಗಿ ಇರಾನ್ ಅಧಿಕಾರಿಗಳು ಒಂದು ಪರ್ಯಾಯ ದಾರಿಯನ್ನು ಹುಡುಕೊಂಡ್ರು. ಖಾಮಿನಿ ಅವರ ಮೃತದೇಹವನ್ನು ಯಾವುದೇ ಕೆಮಿಕಲ್ ಬಳಸದೆ ಅತ್ಯಂತ ಶೀತಲವಾಗಿರುವ ರೆಫ್ರಿಜರೇಟೆಡ್ ಫೋರೆನ್ಸಿಕ್ ಮಾರ್ಗಗಳಲ್ಲಿ ಇಟ್ಟಿದ್ರು. ಬರೋಬ್ಬರಿ 131 ದಿನಗಳ ಕಾಲ ಕೇವಲ -ಡಿಗ್ರಿ ತಾಪಮಾನದ ನಿಯಂತ್ರಣದ ಮೂಲಕನೇ ಅವರ ದೇಹವನ್ನು ಸುರಕ್ಷಿತವಾಗಿ ಇಡಲಾಯಿತು. ಇಸ್ಲಾಂ ಧರ್ಮದಲ್ಲಿ ತಡವಾಗಿ ಹೂಳೋದಕ್ಕೆ ನಿಷೇಧ ಇದ್ರೂ ಇರಾನ್ ಅನುಸರಿಸುವ ಶಿಯಾ ಧರ್ಮಶಾಸ್ತ್ರದಲ್ಲಿ ಒಂದು ವಿನಾಯಿತಿ ಇದೆ. ದೇಶದಲ್ಲಿ ಯುದ್ಧ
ನಡೀತಾ ಇರುವಾಗ ಅಥವಾ ತೀವ್ರ ಭದ್ರತಾ ಭೀತಿ ಇದ್ದಾಗ ತಕ್ಷಣ ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿಯಲ್ಲಿ ಅದನ್ನು ಮುಂದೂಡಬಹುದು. ಹೀಗಾಗಿ ಇರಾನಿನ ಪ್ರಮುಖ ಧರ್ಮಗುರುಗಳಿಂದ ಅನುಮತಿಯನ್ನು ಪಡ್ಕೊಂಡೇ ಮೃತದೇಹವನ್ನು ಇಷ್ಟು ದಿನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿತ್ತು. ಇನ್ನೊಂದು ದುಃಖದ ಸಂಗತಿ ಏನಂತಂದರೆ, ಫೆಬ್ರವರಿಯಲ್ಲಿ ನಡೆದ ಆ ದಾಳಿಯಲ್ಲಿ ಕೇವಲ ಆಯತುಲ್ಲಾ ಅಲಿ ಖಾಮೆನಿ ಅವರು ಮಾತ್ರ ಅಲ್ಲ, ಅವರ ಕುಟುಂಬದ ಹಲವು ಸದಸ್ಯರು ಕೂಡ ಸಾವನ್ನಪ್ಪಿದ್ರು. ಇರಾನ್ ಸರ್ಕಾರ ಖಾಮೆನಿ ಅವರ ದೇಹದ ಜೊತೆಗೆ ಅವರ ಕುಟುಂಬಸ್ಥರ ಮೃತದೇಹಗಳನ್ನು ಕೂಡ ಇದೇ ಕೋಲ್ಡ್ ಸ್ಟೋರೇಜ್ನಲ್ಲಿ ಒಟ್ಟಿಗೆ ಇಟ್ಟು ಕಾಪಾಡಿಕೊಂಡು ಬಂದಿತ್ತು. ಕೊನೆಗೂ 2026 ಜುಲೈ 3ನೇ ತಾರೀಕು ಆಯತುಲ್ಲಾ ಅಲಿ ಖಾಮೆನಿ ಮತ್ತು ಅವರ ಕುಟುಂಬಸ್ಥರ ಶವಪೆಟ್ಟಿಗೆಗಳನ್ನು ಟೆಹರಾನಿನ ಗ್ರ್ಯಾಂಡ್ ಮುಸಲ್ಲಾ ಮಸೀದಿಗೆ ತರಲಾಗಿದೆ. ಸದ್ಯ ವಿದೇಶಿ ನಾಯಕರು ಮತ್ತು ಇರಾನಿನ ಅಧಿಕಾರಿಗಳ ಸಮ್ಮುಖದಲ್ಲಿ ಅಂತಿಮ ದರ್ಶನ ನಡೀತಾ ಇದೆ. ಇರಾನ್ ಮತ್ತು ಇರಾಕ್ನ ಹಲವು ನಗರಗಳಲ್ಲಿ 1 ವಾರಗಳ ಕಾಲ ಈ ಅಂತಿಮ ಯಾತ್ರೆ ನಡೆಯಲಿದೆ. ಕೊನೆಗೆ ಜುಲೈ 9ನೇ ತಾರೀಕು ಆಯತುಲ್ಲಾ ಅಲಿ ಖಾಮೆನಿ ಅವರ ಸ್ವಂತ ಊರು ಹಾಗೂ ಶಿಯಾಗಳ ಪವಿತ್ರ ಸ್ಥಳವಾಗಿರೋ ಮಷಾದ್ನ ಇಮಾಮ್ ರಜಾ ದರ್ಗಾದಲ್ಲಿ ಇವರನ್ನು ದಫನ್ ಮಾಡಲಾಗ್ತವೆ. ಇದ್ರ ಜೊತೆಗೆ ತಿಂಗಳುಗಟ್ಟಲೆ ನಡೆದ ಯುದ್ಧ, ಭದ್ರತಾ ಆತಂಕ ಮತ್ತು ವಿಶಿಷ್ಟ ಸಿದ್ಧತೆಗಳ ನಡುವೆ ಮಧ್ಯಪ್ರಾಚ್ಯದ ಅತ್ಯಂತ ಶಕ್ತಿಶಾಲಿ ನಾಯಕನೊಬ್ಬನ ಪಯಣ ಇಲ್ಲಿಗೆ ಮುಕ್ತಾಯಗೊಂಡಂತಾಗಿದೆ. ನಮ್ಮ ನಿಮ್ಮ ಅವರ ಇವರ ಸಿದ್ಧಾಂತ ಏನೇ ಇರಬಹುದು, ಅದಾಗಿಯೂ ಆಯತುಲ್ಲಾ ಅಲಿ ಖಾಮೆನಿ ಅವರು ಜಗಮೆಚ್ಚಿದ ನಾಯಕನಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಸಿದ್ಧಾಂತಗಳ ಆಚೆಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಆಚೆಗೂ ಆಯತುಲ್ಲಾ ಅಲಿ ಖಾಮೆನಿ ಅವರು ಒಬ್ಬ ಧೀರ ಶೂರ ನಾಯಕನ ರೀತಿ ಜಗತ್ತಿನಾದ್ಯಂತ ಗುರುತಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಮೇರಿಕ ಮತ್ತು ಇಸ್ರೇಲ್ ಅಂತಹ ಸೂಪರ್ ಪವರ್ ರಾಷ್ಟ್ರಗಳ ಎದುರಿಗೆ ಇರಾನ್ ಅನ್ನೋ ಒಂದು ಚಿಕ್ಕ ದೇಶ ಯಾವತ್ತಿಗೂ ಮನೀಲಿಲ್ಲ. ನಾವು ಬೇಕಾದರೆ ಸತ್ತೋಗ್ಬಿಡ್ತೀವಿ, ಆದರೆ ಅವ್ರ ಎದುರುಗಡೆ ತಲೆ ತಗ್ಸೋದಿಲ್ಲ ಅಂತ ಕೊನೆ ತನಕನೂ ಆ 2 ರಾಷ್ಟ್ರಗಳ ವಿರುದ್ಧ ಬಡಿದಾಡ್ತು, ಸಮರ್ಥವಾಗಿ ಎದ್ದು ನಿಲ್ತು. ಇದಕ್ಕೆ ಕಾರಣ ಏನಂತಂದರೆ ಆಯತುಲ್ಲಾ ಅಲಿ ಖಾಮೆನಿ ಅವರ ದೂರದೃಷ್ಟಿ. ಇರಾನ್ ಹತ್ರ ಅಂತಹ ದೊಡ್ಡ ಪವರ್ ಏನೂ ಇರಲಿಲ್ಲ, ಅನೇಕ ನಿರ್ಬಂಧಗಳಿದ್ವು. ಆರ್ಥಿಕ ನಿರ್ಬಂಧಗಳ ನಡುವೆನೂ ಆ ರಾಷ್ಟ್ರವನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿದ ನಾಯಕ ಆಯತುಲ್ಲಾ ಅಲಿ ಖಾಮೆನಿ ಅವರು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.